ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಅಬ್ರಾಮನ ಚರಿತ್ರೆಯನ್ನು ನಾವು ನೋಡ್ತಾ ಇದ್ದೇವೆ. ಈಗ ಅಬ್ರಾಮನ ಸಂತಾನವಿಲ್ಲದವನಾಗಿದ್ದರಿಂದ ದೇವರು ಅವನಿಗೆ ಒಂದು ಮಗುವನ್ನು ಕೊಡುತ್ತಾರೆ. ಆ ಮಗುವಿನ ಹೆಸರು ಇಸ್ಮಾಯೇಲ್ ಎಂದು. ಅಬ್ರಾಮನ ಹೆಂಡತಿಯಾದ ಸಾರಳಿಗೆ ಮಕ್ಕಳಿರಲಿಲ್ಲ. ಆಕೆಗೆ ಐಗುಪ್ತ ದೇಶದವಳಾದ ಆಗರಳೆಂಬ ದಾಸಿ ಇದ್ದಳು. ಹೀಗಿರಲಾಗಿ ಸಾರಳು ಅಬ್ರಾಮನಿಗೆ, ಯೆಹೋವನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ. ನಾನು ನನ್ನ ದಾಸಿಯ ಬಳಿಗೆ ಹೋಗಬೇಕು. ಒಂದು ವೇಳೆ ಅವಳ ಮೂಲಕ ನಮಗೆ ಸಂತಾನವಾದೀತು ಎಂದು ಹೇಳಲು ಅಬ್ರಾಮನು ಆಕೆಯ ಮಾತಿಗೆ ಸಮ್ಮತಿಪಟ್ಟನು. ಅಬ್ರಾಮನು 10 ವರ್ಷ ಕಾನಾನ್ ದೇಶದಲ್ಲಿ ವಾಸಿಸಿದ ಮೇಲೆ ಅವನ ಹೆಂಡತಿಯಾದ ಸಾರಳು ಐಗುಪ್ತಳಾದ ಹಾಗರಳೆಂಬ ದಾಸಿಯನ್ನು ಕರೆದು ತನ್ನ ಗಂಡನಿಗೆ ಹೆಂಡತಿಯಾಗಿ ಒಪ್ಪಿಸಿದಳು. ಆದುದರಿಂದ ಹಾಗರಳಿಗೆ ದೇವರು ಒಂದು ಮಗುವನ್ನು ದಯಪಾಲಿಸುತ್ತಾರೆ. ಅದು ಅಬ್ರಾಮನ ಮಗುವಾಗಿರುತ್ತದೆ. ಹಾಗರಳು ಬಸರಾದದ್ದರಿಂದ ಅವಳಿಗೆ ಒಂದು ತರಹದ ಒಂದು ದುರಾಂಕಾರ ಬರುತ್ತಿದೆ. ಯಾರ ಮೇಲೆ? ಸಾರಳ ಮೇಲೆ. ಇವಳಿಗೆ ಮಕ್ಕಳೇ ಆಗಲಿಲ್ಲ, ನನಗೆ ದೇವ್ರ ಮಗು ಕೊಟ್ಟ ಅಂದ್ಬಿಟ್ಟು ಅವಳು ಯಜಮಾನಿ ಆದ್ರೂ ಅವಳ ಮಾತನ್ನ ತಿರಸ್ಕಾರ ಮಾಡೋದು, ಅವಳ ಮಾತನ್ನ ಕೇಳದಲ್ಲೇ ಒಂಥರ ದುರಾಂಕಾರದ ರೀತಿಯಲ್ಲಿ ಅವಳು ವರ್ತನೆ ಮಾಡ್ತಾ ಇದ್ದಾಗ ಏನು ಮಾಡ್ತಾಳೆ ಅಂದರೆ, ಇಲ್ಲಿ ಸಾರಳು ಅಬ್ರಾಮನಿಗೆ ಹೇಳ್ತಾಳೆ, ನನ್ನ ಗೋಳು ನಿನಗೆ ತಾಗಲಿಲ್ಲ, ನನ್ನ ದಾಸಿಯನ್ನು ನಿನಗೆ ಹೆಂಡತಿಯಾಗಿ ಒಪ್ಪಿಸಿದ್ದೇನಷ್ಟೇ. ಅವಳು ತಾನು ಬಸುರಾದನೆಂದು ತಿಳಿದು ನನ್ನನ್ನು ತಾತ್ಸಾರ ಮಾಡುತ್ತಾಳೆ. ನಿನಗೂ ನನಗೂ ಯೆಹೋವನೇ ನ್ಯಾಯ ತೀರಿಸಲಿ ಎಂದು ಹೇಳಲು ಅಬ್ರಾಮನು, ನಿನ್ನ ದಾಸಿಯು ನಿನ್ನ ಕೈಯಲ್ಲೇ ಇದ್ದಾಳೆ, ಮನಸ್ಸು ಬಂದಂತೆ ಮಾಡು ಅಂದನು. ಅಂತ ದಾಸಿ ನಿನ್ನೋಡೆ ಅಲ್ವಾ, ನಿನ್ನ ಮಾತು ಯಾಕೆ ಕೇಳಲ್ಲ ಅಂತ ಅಬ್ರಾಮನು ಸಾರಳಿಗೆ ಹೇಳಿದಾಗ ಅವಳೇನು ಮಾಡ್ತಾಳೆ, ಹಾಗರಳು ಅಲ್ಲಿಂದ ತಪ್ಪಿಸ್ಕೊಂಡು ಹೊಡೋಗ್ಬಿಡ್ತಾಳೆ. ಹೋದಾಗ ಯೆಹೋವನ ದೂತನು ಅವಳನ್ನು ಕಂಡು, ಸಾರಳ ದಾಸಿಯಾದ ಹಾಗರಳೇ, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗುತ್ತೀಯಾ ಅಂತ ಕೇಳಲು ಅವಳು, ನನ್ನ ಯಜಮಾನಿಯಾದ ಸಾರಳು ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ ಎಂದಳು. ಅದಕ್ಕೆ ಯೆಹೋವನ ದೂತನು, ನಿನ್ನ ಯಜಮಾನಿಯ ಬಳಿಗೆ ಹಿಂದಿರುಗಿ ಹೋಗು, ಅವಳಿಗೆ ತಗ್ಗಿ ನಡೆದುಕೋ ಅಂದನು. ನೋಡ್ರಿ, ನಾವು ಮಾಡುವಂಥ ಕಾರ್ಯಗಳು ನಮ್ಮ ಯೆಹೋವ ದೇವರಿಗೆ ತಿಳಿದಿದೆ. ಯೆಹೋವ ದೇವರು ತನ್ನ ದೂತನನ್ನು ಹಾಗರಳ ಬಳಿಗೆ ಕಳುಹಿಸಿ, ಓಡಿ ಹೋಗುತ್ತಿದ್ದಂಥ ಹಾಗರಳ ಬಳಿಗೆ ಕಳಿಸಿ, ಮತ್ತೆ ನೀನು ಸಾರಳ ಬಳಿಗೆ ನೀನು ಹೋಗಿ ತಗ್ಗಿ ಬಗ್ಗಿ ನಡೆದುಕೋ ಅಂತ ಇಲ್ಲಿ ದೂತನು ಹೇಳ್ತಾ ಇದ್ದಾನೆ. ಅದಲ್ಲದೆ ಯೆಹೋವನ ದೂತನು ಅವಳಿಗೆ, ನಿನಗೆ ಬಹು ಸಂತಾನವಾಗುವ ಮಾಡುವೆವು, ಅದು ಲೆಕ್ಕಿಸಕೂಡದಷ್ಟು ಅಪರಿಮಿತವಾಗುವುದು ಎಂದು ಹೇಳಿದನು. ಮತ್ತು ಯೆಹೋವನ ದೂತನು ಅವಳಿಗೆ, ನೀನು ಬಸರಾಗಿದ್ದೀಯಷ್ಟೇ, ನಿನಗೆ ಮಗನು ಹುಟ್ಟುವನು. ಯೆಹೋವನು ನಿನ್ನ ಕಷ್ಟದ ಕೂಗಿಗೆ ಕಿವಿ ಕೊಡುವುದರಿಂದ ಆ ಮಗನಿಗೆ ಇಷ್ಮಾಯೇಲ್ ಎಂದು ಹೆಸರಿಡಬೇಕು. ಹಾಗರಳು ಅಬ್ರಾಮನಿಂದ ಮಗನನ್ನು ಹೆತ್ತಳು. ಆ ಅಬ್ರಾಮನು ಅವನಿಗೆ ಇಷ್ಮಾಯೇಲ್ ಎಂದು ಹೆಸರಿಟ್ಟನು. ಅವಳು ಇಷ್ಮಾಯೇಲನನ್ನು ಹೆತ್ತಾಗ ಅಬ್ರಾಮನು 86 ವರ್ಷದವನಾಗಿದ್ದನು. ನಾವು ನೋಡ್ತೇವೆ, ನಿನ್ನ ಕಷ್ಟದ ಕೂಗಿಗೆ ಯೆಹೋವನು ನಿನ್ನ ಕಷ್ಟದ ಕೂಗಿಗೆ ಕಿವಿ ಕೊಟ್ಟಿದ್ದರಿಂದ ಆ ಮಗನಿಗೆ ಇಷ್ಮಾಯೇಲ್ ಎಂದು ಹೆಸರಿಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಅಬ್ರಾಮನಿಗೆ ಸಂತಾನವೇ ಇಲ್ಲದಂಥ ಸ್ಥಿತಿಯಲ್ಲಿದ್ದಾಗ ದೇವರು ಒಂದು ಮಗುವನ್ನು ಕೊಡುತ್ತಾರೆ.
ಆದ್ದರಿಂದ ದೇವರು ನಮ್ಮನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ದೇವರು ನಮ್ಮ ಕೂಗಿಗೆ ಕಿವಿಗೊಡುವಂಥ ದೇವರಾಗಿದ್ದಾನೆ. ನಾವು ಸರ್ವ ವಿಷಯದಲ್ಲೂ ಆತನಿಗೆ ಕೃತಜ್ಞತಾ ಸ್ತುತಿ ಪ್ರಾರ್ಥನೆಗಳನ್ನು ಸಲ್ಲಿಸುವಾಗ ನಮ್ಮ ಪ್ರಾರ್ಥನೆಗೆ ಕಿವಿ ಕೊಡುವಂಥ ದೇವರಾಗಿದ್ದಾನೆ. ನಮ್ಮ ಎಲ್ಲ ಬಯಕೆಗಳನ್ನು ಈಡೇರಿಸುವಂಥ ದೇವರಾಗಿದ್ದಾನೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ ತಂದೆ ಮಗನಿಗೆ ಪವಿತ್ರಾತ್ಮರಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮರಿಗೆ ನಾ ಮಾಡುವೆ ಆರಾಧನೆ. ಆರಾಧನೆ ನಾನು ಸುಖವಾಗಿ ಬಾಳಬೇಕಿದ್ದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕಿದ್ದು ಹೆಸರಿಡಿದು ನೀ ಕರೆದೆ. ನಾನು ಸುಖವಾಗಿ ಬಾಳಬೇಕಿದ್ದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಕೃಪಾಪೂರ್ಣನೇ ಹೋ ಕೃಪಾಪೂರ್ಣನೇ, ಕೃಪಾಪೂರ್ಣನೇ ಹೋ ಕೃಪಾಪೂರ್ಣನೇ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ.